ನೋಡಿ, ಜುಲೈ ಮತ್ತು ಆಗಸ್ಟ್ನ ಮಧ್ಯಭಾಗದಲ್ಲಿ ಸುರಿದಂತಹ ಈ ಅಲ್ಪ ಮಳೆ ರಾಜ್ಯ ಸರ್ಕಾರವನ್ನ ಅಡಕತ್ತರಿಗೆ ಸಿಲುಕುವಂತೆ ಮಾಡಿಬಿಟ್ಟಿದೆ ವೀಕ್ಷಕರೇ. ಆ ಕಡೆ ರೈತರ ಕೈಗೆ ಬೆಳೆಯೂ ಸಿಗ್ತಾ ಇಲ್ಲ, ಈ ಕಡೆ ಬರಗಾಲ ಅಂತ ಘೋಷಣೆ ಮಾಡಲಾಗದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಸರ್ಕಾರ ಇದೆ. ಹಾಗಿದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸದ್ಯಕ್ಕೆ ಈ ರೀತಿಯ ಪರಿಸ್ಥಿತಿ, ಅಡಕತ್ತರಿಯ ಪರಿಸ್ಥಿತಿ, DK ಶಿವಕುಮಾರ್ ಸರ್ಕಾರ ಸದ್ಯ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ. ಹೀಗಾಗಿ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಬರದ ಬಗ್ಗೆ ಚರ್ಚೆ ಆಗಲೇ ಇಲ್ಲ, ಚರ್ಚೆಗೆ ಕೋಕ್ ನೀಡಲಾಗಿದೆ. ಕಾರಣ ಮಳೆ ವಿಳಂಬವಾಗಿ ಬಂದಿದ್ದ ಮಳೆ ಈಗ ಭೂಮಿ ಹಸಿರಾಗಿ ಕಾಣಿಸ್ತಾ ಇದೆ. ಆದರೆ ಬೆಳೆ ಕೈ ಸಿಗಲ್ಲ, ಬೆಳೆ ಬರೋದೇ ಇಲ್ಲ. ಮಳೆ ವಿಳಂಬ ಆಗಿದ್ದು ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಬರಗಾಲ ಅಂತ ಘೋಷಣೆ ಮಾಡೋದಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ. ಹಾಗಿದ್ರೆ ಈ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಬೇಕು? ಇದು ಸದ್ಯಕ್ಕಿನ ಮುಖ್ಯವಾದಂತಹ ವಿಚಾರ. ಈ ಬಗ್ಗೆ ಇನ್ನಷ್ಟು ವಿಸ್ತೃತವಾದ ವಿಚಾರಗಳನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಒಂದು ವರದಿ ಇದೆ, ನೋಡ್ಕೊಂಡು. ಕರ್ನಾಟಕದ ಅನ್ನದಾತರ ಜೊತೆ ಮಾನ್ಸೂನ್ ಮಾರುತಗಳ ಕಣ್ಣಾಮುಚ್ಚಾಲೆ ಮುಂದುವರೆದಿದೆ. ಅತ್ತ ಬೆಳೆ ಬೆಳೆಯುವಷ್ಟು ಮಳೆಯೂ ಬೀಳದೆ, ಇತ್ತ ಬರಗಾಲವನ್ನು ಘೋಷಿಸಲಾಗದ ಅತಂತ್ರ ಸ್ಥಿತಿಯಲ್ಲಿ ಅನ್ನದಾತರು ಮತ್ತು ರಾಜ್ಯ ಸರ್ಕಾರ ಸಿಕ್ಕಿಬಿದ್ದಿದೆ. ಮಳೆ ಮಾರುತಗಳ ಕಣ್ಣಾಮುಚ್ಚಾಲೆಯಿಂದಾಗಿ ಬರದ ಬಲೆಯೊಳಗೆ ಸಿಲುಕಿದ ರಾಜ್ಯದ ಅನ್ನದಾತ ಬೆಂದು ಬಸವಳೆದಿದ್ದಾನೆ. ಬರಗಾಲ ಘೋಷಣೆ ಮಾಡಿ ಅಂತ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಗು ಜೋರಾಗಿದೆ. ಮಳೆ ಮಾರುತಗಳ ಕಣ್ಣಾಮುಚ್ಚಾಲೆ, ರೈತನಿಗೆ ಬರದ ಬರೆ. ರಾಜ್ಯ ಸಚಿವ ಸಂಪುಟದಲ್ಲಿ ಬರಗಾಲದ ಚರ್ಚೆಯೇ ಇಲ್ಲ. ಬರ ರಾಜ್ಯದ ಯಾವುದೇ ಮೂಲೆಗೆ ಹೋಗ್ಲಿ, ಎಲ್ಲಿ ಕೇಳಿದ್ರು ಅದೊಂದೇ ಮಾತು, ಮಳೆ ಇಲ್ಲ ಸ್ವಾಮಿ, ಬೆಳೆಯೂ ಇಲ್ಲ. ಶೀಘ್ರವೇ ಸರ್ಕಾರ ಬರಗಾಲ ಘೋಷಣೆ ಮಾಡಿ ಒಂದಿಷ್ಟು ಪರಿಹಾರದ ಹಣ ನೀಡಿದ್ರೆ ರೈತಾಪಿ ವರ್ಗ ಬದುಕೊಳ್ಳುತ್ತೆ. ಕರ್ನಾಟಕದಲ್ಲಿ ಶೀಘ್ರವೇ ಬರ ಘೋಷಣೆ ಮಾಡಿ ಅನ್ನೋ ಕೂಗು ಜೋರಾಗಿದೆ. ನಿನ್ನೆ ಕಲಬುರಗಿ ಬಂದ್ ಕೂಡ ಮಾಡಲಾಗಿದೆ. ಆದರೆ ಇಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳಿಗೆ ಸಮಯವೇ ಇಲ್ಲ. ಹೌದು, ಮುಂಗಾರು ಅಧಿವೇಶನ ಆರಂಭ ಆಗಿ 7 ದಿನ ಕಳೆದ್ರು ಉಭಯ ಸದನಗಳಲ್ಲಿ ನಾಗೇಂದ್ರ ರಾಜೀನಾಮೆ ಗಲಾಟೆ ನಡೆದರೆ ಇವತ್ತು ನಡೆದ ಸಂಪುಟ ಸಭೆಯಲ್ಲೂ ಬರದ ಬಗ್ಗೆ ಚರ್ಚೆಯೇ ಆಗಿಲ್ಲ. ಇವತ್ತು ಜಿಲ್ಲಾ ಉಸ್ತುವಾರಿಗಳ ಜೊತೆಗೆ ಬರದ ಬಗ್ಗೆ ಮಾಹಿತಿಯನ್ನಷ್ಟೇ ಪಡೆದ CM ಶಿವಕುಮಾರ್ ಚರ್ಚೆಯನ್ನೇ ಮುಂದೂಡಿದ್ರು. ಬರಗಾಲ ಸಬ್ಜೆಕ್ಟ್ ಇವತ್ತೇನಿರಲಿಲ್ಲ. ನಾಳೆ ನಾನು ನಮ್ಮ ಇಲಾಖೆದು ಈ ರೈತರು ಬೆಳೆ ವಿಚಾರವಾಗಿ ನಾನು ವಿಮರ್ಶೆ ಮಾಡ್ತಾ ಇದ್ದೀನಿ. ಇಲಾಖೆಯಲ್ಲಿ ಎಲ್ಲ ಕಡೆ ಮಾಹಿತಿ ತಗೊಂಡು ನಾಳೆ ಮಾತಾಡ್ತೀನಿ. ಮಾಹಿತಿ ಸಿಕ್ಕಿದೆ ಅಂದ್ರೆ ಎಷ್ಟು ಪ್ರಮಾಣದ ಇದು ಈ ವಿಚಾರದಲ್ಲಿ ನಾಳೆ ಮಾತಾಡ್ತೀನಿ. ಬರಗಾಲದ್ದು ಸಾಕಷ್ಟು ರಿಪೋರ್ಟ್ ಎಲ್ಲ ಬಂದಿದೆ. ರೆವಿನ್ಯೂ ಇಲಾಖೆ ವರ್ಕೌಟ್ ಮಾಡ್ತಾ ಇದ್ರೆ ಸಬ್ ಕಮಿಟಿನಲ್ಲಿ ಬಂದು ಅಲ್ಲಿಂದ ಸೆಂಟ್ರಲ್ ಗವರ್ಮೆಂಟ್ ಕಳಿಸ್ತೀವಿ. ಇನ್ನು ಸ್ವಲ್ಪ ಅಂದ್ರೆ ಕೇಂದ್ರಕ್ಕೆ ಕಳಿಸುವಂತ ಪ್ರಕ್ರಿಯೆಗಳು ಸ್ವಲ್ಪ ತಡವಾಗೋದಲ್ಲ. ಅವರು ಸೆಪ್ಟೆಂಬರ್ ಗಂಟು ಮಾಡಲ್ಲ ನೋಡಿ, ಇಷ್ಟಿದ್ರೆ ಸಾಕು, ಅದೇ ರೀಸನ್ ಅದೆಲ್ಲ ನೋಡ್ ಮಾಡ್ತಾ ಇದೀವಿ. ಅಂದ್ರೆ ಆಗಸ್ಟ್ ನಂತರ ಕಳಿಸುವಂತದ್ದು ಅದು ಆ ತರ ಏನು ಇಲ್ಲ. ರೆವಿನ್ಯೂ ಇಲಾಖೆಗೆ ಹೇಳಿದ್ದಾರೆ ಆದಷ್ಟು ಬೇಗ ಅದನ್ನ ಪರಿಸ್ಥಿತಿ ನೋಡ್ಕೊಂಡು ಏನು ಇದಿದೆ ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿದ್ದಾರೆ. 31% ಮಳೆ ಕೊರತೆ, 14% ಬಿತ್ತನೆ ಕುಂಠಿತ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ 30% ಮಳೆ ಕಡಿಮೆ ಆಗಿದ್ದು, ಮುಂದಿನ ದಿನಗಳಲ್ಲೂ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಕಡಿಮೆ ಎನ್ನಲಾಗ್ತಾ ಇದೆ. ಕಳೆದ ವರ್ಷ ಆಗಸ್ಟ್ 21ರವರೆಗೆ 85% ಬಿತ್ತನೆಯಾಗಿದ್ರೆ ಈ ಬಾರಿ 71% ಮಾತ್ರ ಬಿತ್ತನೆಯಾಗಿದೆ. ನೀರಾವರಿ ಪ್ರದೇಶಗಳಲ್ಲಿ ಸಹಜ ಬಿತ್ತನೆಯಾಗಿದ್ರೆ ಮಳೆಯಾಶ್ರಿತ ಪ್ರದೇಶಕ್ಕೆ ಪರಿಣಾಮ ತಟ್ಟಿದೆ. ಇನ್ನು ಕಳೆದ ಬಾರಿ 74.56 ಲಕ್ಷ ಹೆಕ್ಟೇರ್ನಷ್ಟು ಬಿತ್ತನೆಯಾಗಿದ್ರೆ ಈ ಬಾರಿ 60 ಲಕ್ಷ ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆ ಮಾಡಲಾಗಿದೆ. ಈ ವರ್ಷ 84.10 ಲಕ್ಷ ಹೆಕ್ಟೇರ್ ಬಿತ್ತನೆ ಗುರಿ ಹೊಂದಿದ್ದ ಕೃಷಿ ಇಲಾಖೆಗೆ ವರುಣಾಘಾತವಾಗಿದೆ. ಸೊ ಈ ಎಲ್ನಿನ ಒಂದು ಪರಿಣಾಮದ ಕಾರಣದಿಂದ ದೇಶಾದ್ಯಂತ ಮಳೆ ಕೊರತೆ ಆಗಿರೋದ್ರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ತಾವು ಗಮನಿಸ್ಕೊಂಡು ನೋಡೋದಾದರೆ ಕರ್ನಾಟಕ ರಾಜ್ಯದಲ್ಲಿ ಈವರೆಗೆ ನಮಗೆ ಸುಮಾರು 31% ಒಟ್ಟಾರೆ ಮಳೆ ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಈ ಮಳೆ ಕೊರತೆಯನ್ನು ಗಮನಿಸಿದಾಗಲೂ ಕೂಡ ಎಕ್ಸೆಪ್ಟ್ ನಮಗೆ ಬಾಗಲಕೋಟೆ ಮತ್ತು ಬೆಳಗಾಂ ಜಿಲ್ಲೆಯಲ್ಲಿ ನಿಯರ್ ನಾರ್ಮಲ್ ಅಂದರೆ ನೆಗೆಟಿವ್ ನಾರ್ಮಲ್ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟಾರೆ ನಾವು ಏನು ಟಾರ್ಗೆಟನ್ನು ಇಟ್ಕೊಂಡಿದ್ದೀವೋ ಆ ಒಂದು ಟಾರ್ಗೆಟ್ಗಳಲ್ಲಿ ನಾವು ಈಗ 71% ಮಾತ್ರ ಬಿತ್ತನೆ ಆಗಿರ್ತಕ್ಕಂಥದ್ದು. ಬಹುಶಃ ಈ ಬಿತ್ತನೆ ಕೂಡ ನಮಗೆ ಆಗಸ್ಟ್ ತಿಂಗಳಿನಲ್ಲಿ ಹೆಚ್ಚಾಗಿದೆ. ಆಗಸ್ಟ್ನಲ್ಲಿ ಮಳೆ ಕೊರತೆ ಆದ್ರೂ ಕೂಡ ಆಗಸ್ಟಲ್ಲಿ ಏನಾಯಿತು, ಎಲ್ಲ ಕಡೆನೂ ಒಂದಷ್ಟು ಮಳೆ ಬೀಳಲಿಕ್ಕೆ ಪ್ರಾರಂಭ ಆಯಿತು. ಆ ಕಾರಣಕ್ಕೋಸ್ಕರ ಸ್ವಲ್ಪ ಬಿತ್ತನೆ ಸ್ವಲ್ಪ ಪ್ರಗತಿಯನ್ನು ಸಾಧಿಸಿದೆ ಅಂತಕ್ಕಂಥದ್ದು ಹೇಳ್ಬೋದು. ಬರಗಾಲ ಘೋಷಣೆಗೆ ಹೆಚ್ಚಾಯಿತು ರೈತಾಗ್ರಹ. ಮಳೆಯ ಕಣ್ಣಾಮುಚ್ಚಾಲೆಯಿಂದ ಕಂಗೆಟ್ಟಿರೋ ರೈತರು ಶೀಘ್ರವೇ ಬರ ಘೋಷಣೆ ಮಾಡಿ ಅಂತ ರಾಜ್ಯ ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದಾರೆ.
ಬರ ಘೋಷಣೆಗೆ ಇದು ಸಕಾಲ ಅಂತ ಇರೋ ರೈತ ಸಂಘಟನೆಗಳು ಸರ್ಕಾರ ಕಾಲ ಮಿಂಚುವ ಮುನ್ನವೇ ರೈತರ ನೆರವಿಗೆ ಧಾವಿಸಬೇಕು ಅಂತ ಆಗ್ರಹಿಸಿವೆ. ಬರ ಪರಿಹಾರದ ಕಾಮಗಾರಿಗಳನ್ನು ಕೈಗೊಳ್ಳಬೇಕು, ಬರ ಪರಿಹಾರವನ್ನು ರೈತರಿಗೆ ನೀಡಬೇಕು. ಜೊತೆಗೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಸುಮಾರು 50% ಹೆಚ್ಚು ಪ್ರಮಾಣದ ಮಳೆ ಕಡಿಮೆ ಆಗಿದೆ. ಸುಮಾರು ಒಂದು 65% ಅಷ್ಟು ರೈತರು ಇನ್ನೂ ಯಾವುದೇ ಬೆಳೆಯನ್ನು ಇವತ್ತು ಕೃಷಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂತಹ ದೊಡ್ಡ ಸಂಕಷ್ಟವನ್ನು ಅನುಭವಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ನೆರವಿಗೆ ಬರಬೇಕು. ರಾಜ್ಯದ ರೈತಾಪಿ ವರ್ಗ ಶೀಘ್ರವೇ ರಾಜ್ಯದಲ್ಲಿ ಬರ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದೆ. ಆದರೆ ರಾಜ್ಯ ಸರ್ಕಾರಕ್ಕೆ ಬರ ಘೋಷಣೆ ಇರಲಿ, ಬರ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡೋದಕ್ಕೂ ಸಮಯ ಇಲ್ಲದಾಗಿದೆ. ಇದಕ್ಕಿಂತನೂ ಮುಖ್ಯವಾಗಿ ಬರಗಾಲ ಅಂತ ಘೋಷಣೆ ಮಾಡುವಂತಹ ಪರಿಸ್ಥಿತಿ ಇದೆಯಾ? ಘೋಷಣೆ ಮಾಡದಂತಹ ಸಂದಿಗ್ಧ ಪರಿಸ್ಥಿತಿ ಸರ್ಕಾರದವರಿಗೆ ಬಂದ್ಬಿಟ್ಟಿದೆ. ಅಟ್ಲೀಸ್ಟ್ ಈಗ ಬರಗಾಲ ಅಂತ ಘೋಷಣೆ ಮಾಡಬೇಕು, ಅದಕ್ಕೆ ಇರುವಂಥ ನಿಯಮಗಳೇನು, ಯಾವ ರೀತಿಯ ಪ್ರೊಸೆಸ್ ಇರುತ್ತೆ ಅನ್ನೋದನ್ನ ಒಂದ್ಸರಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬರಗಾಲ ಘೋಷಣೆ ಮಾಡಬೇಕು ಅಂತಂದ್ರೆ ಮೊದಲು ಸಮೀಕ್ಷೆ ಆಗಬೇಕು ವೀಕ್ಷಕರೇ. ರಾಜ್ಯದ ಕೃಷಿ ಮತ್ತು ಕಂದಾಯ ಇಲಾಖೆಯವರು ಜಂಟಿಯಾಗಿ ಸರ್ವೆ ಮಾಡ್ತಾರೆ. ಬರಗಾಲ ಅಂತ ಘೋಷಣೆ ಮಾಡಬೇಕು ಅಂತಂದ್ರೆ ಇನ್ಸ್ಪೆಕ್ಷನ್ ಮಾಡ್ತಾರೆ. ಬರ ಪ್ರದೇಶದಲ್ಲಿ ನಷ್ಟ ಎಷ್ಟಾಗಿದೆ ಅಂತ ಲೆಕ್ಕಾಚಾರ ಹಾಕ್ತಾರೆ. ಮೊದಲು ಬರ ಪೀಡಿತ ಪ್ರದೇಶಗಳಲ್ಲಿ ಬರ ಘೋಷಣೆ ಆಗುತ್ತೆ. ಬರ ಘೋಷಣೆಯ ಬಳಿಕ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಬೇಕಾಗುತ್ತೆ ರಾಜ್ಯ ಸರ್ಕಾರದವರು. ರಾಜ್ಯ ಸರ್ಕಾರದ ಮನವಿಯ ಬಳಿಕ ಕೇಂದ್ರದಿಂದ ತಜ್ಞರ ತಂಡ ಬರುತ್ತೆ. ಬರಗಾಲ ಅಂತ ಘೋಷಣೆ ಮಾಡಬೇಕು ಅಂತಂದ್ರೆ ಅವರು ಕೂಡ ಸ್ಥಳಕ್ಕೆ ಬಂದು ಭೇಟಿಯನ್ನ ಕೊಡ್ತಾರೆ. ಎಷ್ಟು ನಷ್ಟ ಆಗಿದೆ ಅಥವಾ ಉಳಿದಿರುವ ಅಲ್ಪ ಸ್ವಲ್ಪ ಬೆಳೆಯಿಂದ ಎಷ್ಟು ಪ್ರಮಾಣದಲ್ಲಿ ಇವ್ರಿಗೆ ಲಾಭ ಆಗ್ಬೋದು ಅಥವಾ ಆದಾಯ ಬರೋದು, ಇಲ್ಲಿ ಲೆವೆಲ್ಗೆ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ಕೇಂದ್ರ ಸರ್ಕಾರದ ವಿಶೇಷ ತಂಡ ಬರ ಅಧ್ಯಯನಕ್ಕೆ ಬರುತ್ತೆ. ಮೊದಲು ರಾಜ್ಯದ ಬರ ಪೀಡಿತ ಪ್ರದೇಶಗಳಿಗೆ ಅವರು ಭೇಟಿಯನ್ನ ಕೊಡ್ತಾರೆ, ಪರಿಶೀಲನೆಯನ್ನ ಮಾಡ್ತಾರೆ. ರಾಜ್ಯ ಸರ್ಕಾರದ ಅಧಿಕಾರಿಗಳ ಜೊತೆಗೆ ಕೇಂದ್ರ ತಂಡ ಸಭೆಯನ್ನ ಕೂಡ ಮಾಡುತ್ತೆ. ಅದಾದ್ಮೇಲೆ ಕೇಂದ್ರ ಗೃಹ ಇಲಾಖೆಗೆ ಈ ವಿಶೇಷ ತಂಡ ಒಂದು ವರದಿಯನ್ನ ಸಲ್ಲಿಸುತ್ತೆ. ಅವರು ರಾಜ್ಯಕ್ಕೆ ಬಂದು ಅಧ್ಯಯನ ಮಾಡಿದ ನಂತರ, ಪರಿಶೀಲನೆ ಮಾಡಿದ ನಂತರ ಆ ವರದಿಯನ್ನ ಆಧರಿಸಿ ಕೇಂದ್ರ ಸರ್ಕಾರದವರು ಪರಿಹಾರವನ್ನ ರಿಲೀಸ್ ಮಾಡ್ತಾರೆ. ಇಂತಿಷ್ಟು ಪರ್ಸೆಂಟೇಜ್ ಅಂತ ಸರ್ಕಾರದವರು ಮನವಿಯನ್ನ ಮಾಡ್ಕೊಡ್ತಾರೆ. ಇಷ್ಟು 1000 ಕೋಟಿ ಕೊಡಬೇಕಾಗತ್ತೆ, ಇಷ್ಟೆಲ್ಲ ನಷ್ಟ ಆಗಿದೆ ಅಂತ ಹೇಳಿ. ಆದರೆ ಆ ಕೇಂದ್ರದ ತಂಡ ಬರೋದೇ ಈ ಕೆಲಸಕ್ಕೆ. ನಿಜಕ್ಕೂ ಅಷ್ಟು ನಷ್ಟ ಆಗಿದೆಯಾ, ಎಷ್ಟು ಪ್ರಮಾಣದ ಪರಿಹಾರವನ್ನು ಕೊಡಬಹುದು ರಾಜ್ಯಕ್ಕೆ, ಈ ಎಲ್ಲ ವಿಚಾರಗಳನ್ನು ನೋಡಿ ಅವರು NDRF ನಿಧಿಯಿಂದ ಕೇಂದ್ರ ಪರಿಹಾರದ ಹಣ ಬಿಡುಗಡೆ ಆಗುತ್ತೆ. ಈ ರೀತಿ ಪ್ರೊಸೀಜರ್ ಇರುತ್ತೆ. ಆದರೆ ಸದ್ಯಕ್ಕಿನ ಪರಿಸ್ಥಿತಿಯ ಬಗ್ಗೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ನಲ್ಲ, ಬರಗಾಲ ಅಂತ ಘೋಷಣೆ ಮಾಡದಂತಹ ಸಂದಿಗ್ಧ ಪರಿಸ್ಥಿತಿಗೆ ಸರ್ಕಾರ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಒಂದ್ ಕಡೆ ಬರಗಾಲದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದ್ರೆ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರವನ್ನು ಟಾರ್ಗೆಟ್ ಮಾಡುವಂತ ಕೆಲಸ ಆಗಿದೆ. ಇತ್ತೀಚೆಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಭೇಟಿಯಾಗಿದ್ದ ರಾಜ್ಯದ ಕೃಷಿ ಸಚಿವ ನರೇಂದ್ರ ಸ್ವಾಮಿ ಕರ್ನಾಟಕದ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಮನವಿಯನ್ನ ಮಾಡಿದರು. ಇನ್ನು ಸಿಎಂ DK ಶಿವಕುಮಾರ್ ಕೂಡ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ಮುಂದೆ ರಾಜ್ಯದ ಬರ ಪರಿಸ್ಥಿತಿಯ ಬಗ್ಗೆ ಮನವಿಯನ್ನ ಮಾಡಿದರು. ಈಗ ಇದೇ ವಿಚಾರವನ್ನ ಮುಂದಿಟ್ಕೊಂಡು KPCC ಅಧ್ಯಕ್ಷ BK ಹರಿಪ್ರಸಾದ್ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿರ್ತಕ್ಕಂಥ ಬರ ಪರಿಸ್ಥಿತಿಯನ್ನು ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದರಲ್ಲಿ ಒಂದು ಬೇಡಿಕೆಯನ್ನು ಸಹ ಇಟ್ಟಿದ್ದರು. 10,000 ಕೋಟಿ ಪರಿಹಾರವನ್ನು ಕೊಡಬೇಕು ಮತ್ತು ಬರ ಅಧ್ಯಯನ ಮಾಡಲಿಕ್ಕೋಸ್ಕರ ತಂಡವನ್ನು ಕಳಿಸ್ಬೇಕು ಅಂತ. ಎರಡೂ ಆಗಿಲ್ಲ. ಈ ನಾವೇನಾದರೂ ಇಲ್ಲಿ ಬರ ಪರಿಹಾರದ ವಿಚಾರದಲ್ಲಿ ಚರ್ಚೆ ಮಾಡಿದ್ರೆ ಕೇಂದ್ರ ಸರ್ಕಾರದವರು ಹಣ ಬಿಡುಗಡೆ ಮಾಡಬೇಕಾಗುತ್ತೆ. ಅವರು ಹುಂಡಿ ಕಳ್ತನದಲ್ಲೇ ಭಾಳ ಬ್ಯುಸಿಯಾಗಿದ್ದಾರೆ ವಿನಃ ಬರ ಪರಿಹಾರ, ಕುಡಿಯೋ ನೀರು, ಜಾನುವಾರುಗಳಿಗೆ ಮೇವು, ನೀರಿನ ಬಗ್ಗೆ ಯೋಚನೆ ಮಾಡೋ ಪರಿಸ್ಥಿತಿನಲ್ಲಿಲ್ಲ ರಾಜ್ಯದಲ್ಲಿ.